ಜೀವನದಲ್ಲಿ ಕೆಲವರು ಎಷ್ಟೇ ಕಷ್ಟ ಬಂದರೂ ಲೀಲಾಜಾಲವಾಗಿ ಪಾರಾಗುತ್ತಾರೆ, ಆದರೆ ಇನ್ನು ಕೆಲವರು ಸಣ್ಣ ನಿರ್ಧಾರಗಳಿಗೂ ಪರದಾಡುತ್ತಾರೆ. ಇದರ ಹಿಂದಿನ ರಹಸ್ಯ ಬುದ್ಧಿವಂತಿಕೆ ಅಥವಾ ಶಿಕ್ಷಣ ಅಲ್ಲ, ಬದಲಾಗಿ ಅವರು ತಮ್ಮ ಮೆದುಳನ್ನು ತರಬೇತಿಗೊಳಿಸಿದ ರೀತಿ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ನಮ್ಮ ಆಲೋಚನಾ ಲಹರಿಯನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ನಾವು ಪ್ರತಿದಿನ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನೂರಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ಹೆಚ್ಚಿನವರು ಯಾವುದೇ ತರಬೇತಿ ಇಲ್ಲದ ಮನಸ್ಸಿನಿಂದ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ನಾವು ಭಾವನೆಗಳಿಗೆ ಬಲಿಯಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ಚದುರಂಗದ ಆಟಗಾರನಂತೆ 20 ಹೆಜ್ಜೆ ಮುಂದಾಲೋಚನೆ ಮಾಡುವ ಕಲೆ ನಮಗೆ ಒಲಿದರೆ ಎಷ್ಟು ಚೆನ್ನಾಗಿರುತ್ತದೆ ಯೋಚನೆ ಮಾಡಿ. ಇದನ್ನೇ ನಾವು ತಂತ್ರಗಾರಿಕೆಯ ಬುದ್ಧಿವಂತಿಕೆ ಎಂದು ಕರೆಯಬಹುದು. ಇದು ಹುಟ್ಟಿನಿಂದ ಬರುವ ಉಡುಗೊರೆಯಲ್ಲ, ಬದಲಾಗಿ ಅಭ್ಯಾಸದಿಂದ ಬೆಳೆಸಿಕೊಳ್ಳಬಹುದಾದ ಒಂದು ಕಲೆ. ಇದು ನಮ್ಮಲ್ಲಿ ಬೆಳೆದರೆ ನಾವು ಯಾವುದೇ ಪರಿಸ್ಥಿತಿಯನ್ನು ಆತ್ಮವಿಶ್ವಾಸದಿಂದ ಎದುರಿಸಬಹುದು. ಕೇವಲ ಮೇಲ್ನೋಟಕ್ಕೆ ಕಾಣುವ ಸಮಸ್ಯೆಗಳಿಗೆ ಹೆದರುವ ಬದಲು ಅದನ್ನು ಬಿಡಿಸಿ ವಿಶ್ಲೇಷಿಸಿ ಅತ್ಯುತ್ತಮ ಪರಿಹಾರವನ್ನು ಹುಡುಕುವ ಶಕ್ತಿ ನಮಗೆ ಬರುತ್ತದೆ ನೋಡಿ. ತಂತ್ರಗಾರಿಕೆಯ ಬುದ್ಧಿವಂತಿಕೆಗೆ ಪ್ರಮುಖವಾಗಿ 4 ಆಧಾರ ಸ್ತಂಭಗಳಿವೆ. ಇದರ ಮೊದಲ ಆಧಾರ ಸ್ತಂಭ ವ್ಯವಸ್ಥಿತ ಆಲೋಚನೆ. ಯಾವುದೇ ಒಂದು ಘಟನೆಯನ್ನು ಬಿಡಿಯಾಗಿ ನೋಡದೆ ಅದು ಇಡೀ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ನೋಡುವುದು ಬಹಳ ಮುಖ್ಯ. ಉದಾಹರಣೆಗೆ, ಒಂದು ವ್ಯಾಪಾರದಲ್ಲಿ ನಷ್ಟವಾದರೆ ಕೇವಲ ಮಾರಾಟಗಾರರನ್ನು ದೂಷಿಸದೆ ಇಡೀ ಮಾರುಕಟ್ಟೆ ಮತ್ತು ಆಂತರಿಕ ವ್ಯವಸ್ಥೆಯನ್ನು ಗಮನಿಸಬೇಕು. ಮೇಲ್ನೋಟಕ್ಕೆ ಕಾಣುವ ಸಮಸ್ಯೆ ಕೇವಲ ಒಂದು ಲಕ್ಷಣವಷ್ಟೇ, ಅದರ ಹಿಂದಿನ ನೈಜ ಕಾರಣ ಸಂಪೂರ್ಣ ವ್ಯವಸ್ಥೆಯಲ್ಲಿ ಅಡಗಿರುತ್ತದೆ ಯೋಚನೆ ಮಾಡಿ. ಎರಡನೆಯದು ಕಾಲಮಿತಿಯ ಆಲೋಚನೆ. ನಮ್ಮ ಇಂದಿನ ನಿರ್ಧಾರ 6 ತಿಂಗಳು ಅಥವಾ 10 ವರ್ಷಗಳ ನಂತರ ಎಂತಹ ಪರಿಣಾಮ ಬೀರಬಹುದು ಎಂಬುದನ್ನು ಅಂದಾಜಿಸುವ ಕಲೆಯಿದು. ಅಲ್ಪಾವಧಿಯ ಲಾಭಕ್ಕಿಂತ ದೀರ್ಘಾವಧಿಯ ಯಶಸ್ಸಿಗೆ ಇದು ಬಹಳ ಅವಶ್ಯಕ. ವಾರನ್ ಬಫೆಟ್ ಅವರು ಷೇರುಗಳನ್ನು ದಶಕಗಳ ಕಾಲ ಉಳಿಸಿಕೊಳ್ಳುವ ಮೂಲಕ ಇದೇ ತಂತ್ರವನ್ನು ಬಳಸುತ್ತಾರೆ. ಮೂರನೆಯದು ಸಾಧ್ಯತೆಗಳ ಆಲೋಚನೆ. ಇದು ಖಂಡಿತ ಕೆಲಸ ಮಾಡುತ್ತದೆಯೇ ಎಂದು ಕೇಳುವ ಬದಲು ಇದು ಕೆಲಸ ಮಾಡುವ ಸಾಧ್ಯತೆಗಳು ಎಷ್ಟು ಎಂದು ಯೋಚಿಸುವುದು ಜಾಣತನ. ಜೆಫ್ ಬೆಜೋಸ್ ಅವರು ಅಮೆಜಾನ್ ಶುರು ಮಾಡಿದಾಗ ಇದೇ ರೀತಿ ಇಂಟರ್ನೆಟ್ ವ್ಯಾಪಾರ ಬೆಳೆಯುವ ಸಾಧ್ಯತೆಗಳನ್ನು ಅಂದಾಜಿಸಿದ್ದರು. ನಾಲ್ಕನೆಯದು ಪ್ರಭಾವಶಾಲಿ ಆಲೋಚನೆ. ಎಲ್ಲಿ ಸಣ್ಣ ಶ್ರಮದಿಂದ ದೊಡ್ಡ ಫಲಿತಾಂಶ ಪಡೆಯಬಹುದು ಎಂಬುದನ್ನು ಹುಡುಕುವುದೇ ಇದರ ಉದ್ದೇಶ. ಇದರ ಜೊತೆಗೆ ನಮ್ಮದೇ ಆಲೋಚನೆಗಳನ್ನು ವಿಮರ್ಶಿಸುವ ಅರಿವು ಮತ್ತು ನಮಗಿಂತ ಭಿನ್ನವಾದ ಅಭಿಪ್ರಾಯಗಳನ್ನು ಗೌರವಿಸುವ ಬೌದ್ಧಿಕ ವಿನಮ್ರತೆ ಇದ್ದರೆ ನಾವು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಬಹುದು. ನಮಗೆಲ್ಲವೂ ತಿಳಿದಿದೆ ಎಂಬ ಅಹಂಕಾರವನ್ನು ಬಿಟ್ಟು ಹೊಸ ವಿಚಾರಗಳಿಗೆ ತೆರೆದುಕೊಳ್ಳುವುದು ನಿಜವಾದ ಬುದ್ಧಿವಂತಿಕೆ. ನಮ್ಮ ಮೆದುಳು 20% ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ, ಆದರೂ ಅದು ತನ್ನ ಕೆಲಸವನ್ನು ಸುಲಭ ಮಾಡಿಕೊಳ್ಳಲು ಹಳೆಯ ಅಭ್ಯಾಸಗಳನ್ನೇ ನೆಚ್ಚಿಕೊಳ್ಳುತ್ತದೆ. ನಿಮಗೆ ಆಶ್ಚರ್ಯವಾಗಬಹುದು. ಇದರಿಂದ ನಾವು ಅನೇಕ ಬಾರಿ ಯಾಂತ್ರಿಕವಾಗಿ ವರ್ತಿಸುತ್ತೇವೆ. ದಿನನಿತ್ಯದ ಕೆಲಸಗಳಿಗೆ ಈ ಯಾಂತ್ರಿಕ ಅಭ್ಯಾಸಗಳು ಸಹಾಯ ಮಾಡುತ್ತವೆ, ಆದರೆ ಕಷ್ಟದ ಸಮಸ್ಯೆಗಳು ಬಂದಾಗ ಇವೇ ನಮಗೆ ಮುಳುವಾಗುತ್ತವೆ. ಹೊಸ ಪರಿಸ್ಥಿತಿ ಎದುರಾದಾಗ ನಮ್ಮ ಮೆದುಳು ಹಳೆಯ ಮಾದರಿಗಳನ್ನು ಹುಡುಕುತ್ತದೆ ಮತ್ತು ಮುಂಚೆ ಗೆದ್ದಿದ್ದ ತಂತ್ರಗಳನ್ನೇ ಮತ್ತೆ ಬಳಸಲು ನೋಡುತ್ತದೆ. ಮೇಲ್ನೋಟಕ್ಕೆ ಒಂದೇ ರೀತಿ ಕಾಣುವ ಸಮಸ್ಯೆಗಳ ಒಳಗೆ ಬೇರೆಯದೇ ಆದ ಸವಾಲುಗಳು ಅಡಗಿರಬಹುದು. ಒತ್ತಡ ಬಂದಾಗ ನಮ್ಮ ಮೆದುಳಿನ ಮೂಲಭೂತ ಭಾಗಗಳು ಎಚ್ಚರಗೊಂಡು ನಮ್ಮ ತಾರ್ಕಿಕ ಆಲೋಚನೆಯನ್ನು ಮಂಕು ಮಾಡುತ್ತವೆ. ನಮ್ಮ ನರಮಂಡಲದಲ್ಲಿ ಒತ್ತಡದ ಹಾರ್ಮೋನುಗಳು ತುಂಬಿ ಹೋಗಿ ನಮ್ಮ ನೆನಪಿನ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಇದೇ ಕಾರಣಕ್ಕೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಾವು ಹೆಚ್ಚು ತಪ್ಪುಗಳನ್ನು ಮಾಡುತ್ತೇವೆ. ಇದನ್ನು ತಪ್ಪಿಸಲು ನಾವು ಅರಿವಿನ ನಿಯಂತ್ರಣವನ್ನು ಬೆಳೆಸಿಕೊಳ್ಳಬೇಕು. ಯಾವುದೇ ಕಷ್ಟದ ಪರಿಸ್ಥಿತಿ ಬಂದಾಗ ಇದು ನನಗೆ ಮಾತ್ರ ಏಕೆ ಆಗುತ್ತಿದೆ ಎಂದು ಕೊರಗುವ ಬದಲು ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಯಲ್ಲಿ ಏನಾಗುತ್ತದೆ ಎಂದು ಯೋಚನೆ ಮಾಡಿ. ಇದು ನಮ್ಮ ತಪ್ಪು ಕಲ್ಪನೆಗಳನ್ನು ದೂರ ಮಾಡುತ್ತದೆ. ಭವಿಷ್ಯದ ಬಗ್ಗೆ ಯೋಚಿಸುವಾಗ ನಮ್ಮ ಯೋಜನೆ ಸಂಪೂರ್ಣ ವಿಫಲವಾಗಿದೆ ಎಂದು ಊಹಿಸಿಕೊಂಡು ಆ ವೈಫಲ್ಯಕ್ಕೆ ಕಾರಣಗಳೇನಿರಬಹುದು ಎಂದು ಹಿಂದಕ್ಕೆ ಯೋಚಿಸುವುದು ಬಹಳ ಪರಿಣಾಮಕಾರಿ ತಂತ್ರ. ನಮ್ಮ ಮೆದುಳು ನಮಗೆ ನಿರಂತರವಾಗಿ ಸುಳ್ಳು ಹೇಳುತ್ತದೆ. ನಮಗೆ ಯಾವುದು ಸರಿ ಎನಿಸುತ್ತದೆಯೋ ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಮಾತ್ರ ನಾವು ಸ್ವೀಕರಿಸುತ್ತೇವೆ ಮತ್ತು ಉಳಿದದ್ದನ್ನು ನಿರ್ಲಕ್ಷಿಸುತ್ತೇವೆ. ಇದು ಬಹಳ ಅಪಾಯಕಾರಿ, ಏಕೆಂದರೆ ಇದು ನಮ್ಮ ತಪ್ಪು ನಿರ್ಧಾರಗಳಿಗೆ ನಾವೇ ಸಮರ್ಥನೆ ಕೊಡುವಂತೆ ಮಾಡುತ್ತದೆ. ನಾವು ಒಂದು ವಿಷಯದ ಬಗ್ಗೆ ಎಷ್ಟು ಅಧ್ಯಯನ ಮಾಡುತ್ತೇವೋ ಅಷ್ಟು ನಮ್ಮ ನಂಬಿಕೆ ಗಟ್ಟಿಯಾಗುತ್ತದೆ. ಆದರೆ ನಾವು ಕೇವಲ ನಮಗೆ ಬೇಕಾದದ್ದನ್ನು ಮಾತ್ರ ನೋಡುತ್ತಿದ್ದೇವೆ ಎಂಬುದನ್ನು ನಾವು ಮರೆಯುತ್ತೇವೆ. ವಿಮಾನ ಅಪಘಾತದಂತಹ ಅಪರೂಪದ ಘಟನೆಗಳನ್ನು ನಾವು ಅತಿರಂಜಿತವಾಗಿ ನೋಡುತ್ತೇವೆ, ಆದರೆ ಹೃದಯ ಸಂಬಂಧಿ ಕಾಯಿಲೆಗಳಂತಹ ಸಾಮಾನ್ಯ ಅಪಾಯಗಳನ್ನು ನಿರ್ಲಕ್ಷಿಸುತ್ತೇವೆ. ನಮಗೆ ಸುಲಭವಾಗಿ ನೆನಪಿಗೆ ಬರುವ ಘಟನೆಗಳು ಪದೇ ಪದೇ ನಡೆಯುತ್ತವೆ ಎಂದು ನಾವು ನಂಬುತ್ತೇವೆ. ಇದು ನಮ್ಮ ಆಲೋಚನಾ ದೋಷಗಳಲ್ಲಿ ಒಂದು. ಹಾಗೆಯೇ ನಾವು ನಮ್ಮ ಯೋಜನೆಗಳ ಬಗ್ಗೆ ಅತಿಯಾದ ವಿಶ್ವಾಸ ಹೊಂದಿರುತ್ತೇವೆ ಮತ್ತು ಅದು ಮುಗಿಯಲು ಬೇಕಾಗುವ ಸಮಯವನ್ನು ತಪ್ಪಾಗಿ ಅಂದಾಜಿಸುತ್ತೇವೆ.
ಸಾಫ್ಟ್ವೇರ್ ಯೋಜನೆಗಳು ಅಥವಾ ನಿರ್ಮಾಣ ಕಾರ್ಯಗಳು ಯಾವಾಗಲೂ ಅಂದುಕೊಂಡ ಸಮಯಕ್ಕಿಂತ ಹೆಚ್ಚು ಕಾಲ ತೆಗೆದುಕೊಳ್ಳುವುದು ಇದೇ ಕಾರಣದಿಂದ. ನಮಗೆ ಒಳ್ಳೆಯದಾದಾಗ ಅದು ನಮ್ಮ ಕೌಶಲ್ಯದಿಂದ ಆಯಿತು ಎಂದು ನಂಬುತ್ತೇವೆ, ಆದರೆ ಕೆಟ್ಟದ್ದಾದಾಗ ಬೇರೆಯವರನ್ನು ಅಥವಾ ಪರಿಸ್ಥಿತಿಯನ್ನು ದೂಷಿಸುತ್ತೇವೆ. ಈ ತಪ್ಪುಗಳನ್ನು ಸರಿಪಡಿಸಲು ನಾವು ಬೇರೆ ದೃಷ್ಟಿಕೋನಗಳನ್ನು ಸ್ವಾಗತಿಸಬೇಕು ಮತ್ತು ನಮ್ಮ ಆಲೋಚನೆಗಳನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅದಕ್ಕೆ ವಿರುದ್ಧವಾದ ವಾದಗಳನ್ನು ನಾವೇ ಹುಟ್ಟುಹಾಕಿ ಪರೀಕ್ಷಿಸಬೇಕು. ಮಾನಸಿಕ ಮಾದರಿಗಳು ಎಂದರೆ ಬಹಳ ಶಕ್ತಿಶಾಲಿ ಉಪಕರಣಗಳು. ಚಕ್ರಬಡ್ಡಿ ಎಂಬುದು ಕೇವಲ ಹಣಕಾಸಿಗೆ ಮಾತ್ರ ಸೀಮಿತವಲ್ಲ, ಬದಲಾಗಿ ನಮ್ಮ ಜ್ಞಾನ, ಸಂಬಂಧಗಳು ಮತ್ತು ಕೌಶಲ್ಯಗಳಿಗೂ ಅನ್ವಯಿಸುತ್ತದೆ. ಯೋಚನೆ ಮಾಡಿ. ಸಣ್ಣ ಸಣ್ಣ ಸಕಾರಾತ್ಮಕ ಬದಲಾವಣೆಗಳು ಕಾಲಕ್ರಮೇಣ ದೊಡ್ಡ ಫಲಿತಾಂಶಗಳನ್ನು ನೀಡುತ್ತವೆ. ಹೊಸ ವಿಷಯಗಳನ್ನು ಕಲಿಯುತ್ತಾ ಹೋದಂತೆ ನಮ್ಮ ಹಿಂದಿನ ಜ್ಞಾನದ ಜೊತೆ ಸೇರಿ ಅದು ಅಪಾರವಾದ ಶಕ್ತಿಯಾಗಿ ಬೆಳೆಯುತ್ತದೆ. ಹಾಗೆಯೇ ಪ್ರತಿಕ್ರಿಯೆಯ ಸುಳಿಗಳು ನಮ್ಮ ಯಶಸ್ಸು ಅಥವಾ ವೈಫಲ್ಯವನ್ನು ಹೇಗೆ ವೃದ್ಧಿಸುತ್ತವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯ ಯಶಸ್ಸು ಅವನಿಗೆ ಉತ್ತಮ ಅವಕಾಶಗಳನ್ನು ತಂದುಕೊಡುತ್ತದೆ. ಆ ಅವಕಾಶಗಳು ಮತ್ತಷ್ಟು ಯಶಸ್ಸಿಗೆ ಕಾರಣವಾಗುತ್ತವೆ. ಇದು ಸಕಾರಾತ್ಮಕ ಸುಳಿ. ನಮ್ಮ ಆಯ್ಕೆಗಳು ಭವಿಷ್ಯದಲ್ಲಿ ಹೇಗೆ ಕೆಲಸ ಮಾಡಬಹುದು ಎಂಬುದನ್ನು ಊಹಿಸಲು ಸಾಧ್ಯತೆಗಳ ಆಲೋಚನೆ ಬಹಳ ಮುಖ್ಯ. ಕೇವಲ ಇದು ಒಳ್ಳೆಯ ಅವಕಾಶವೇ ಎಂದು ಕೇಳುವ ಬದಲು ಇದರಿಂದ ಆಗಬಹುದಾದ ಲಾಭ ಮತ್ತು ನಷ್ಟಗಳ ಸಾಧ್ಯತೆಗಳನ್ನು ಅಳೆಯಬೇಕು. ನಮಗೆ ಹೆಚ್ಚು ಆಯ್ಕೆಗಳಿದ್ದಷ್ಟು ನಾವು ಪರಿಸ್ಥಿತಿಯನ್ನು ಸುಲಭವಾಗಿ ನಿಭಾಯಿಸಬಹುದು. ಸಮಾಜದಲ್ಲಿ ಇತರರು ಏನು ಮಾಡುತ್ತಾರೋ ಅದನ್ನೇ ಅನುಸರಿಸುವ ಪ್ರವೃತ್ತಿ ಎಲ್ಲರಲ್ಲೂ ಇರುತ್ತದೆ. ನಮಗೆ ಏನು ಮಾಡಬೇಕು ಎಂದು ತಿಳಿಯದಿದ್ದಾಗ ನಾವು ನಮ್ಮ ಸುತ್ತಮುತ್ತಲಿನ ಜನರನ್ನು ನೋಡಿ ಅವರಂತೆ ವರ್ತಿಸುತ್ತೇವೆ. ಇನ್ನು ನಾವೆಲ್ಲರೂ ಸಾಮಾನ್ಯವಾಗಿ ಹಳೆಯ ಉದಾಹರಣೆಗಳನ್ನು ಇಟ್ಟುಕೊಂಡು ಯೋಚಿಸುತ್ತೇವೆ. ಆದರೆ ಮೂಲತತ್ವಗಳ ಆಧಾರದ ಮೇಲೆ ಯೋಚಿಸುವುದು ಬಹಳ ಮುಖ್ಯ. ಇದು ಕೇವಲ ಇತರರನ್ನು ಅನುಕರಿಸುವ ಬದಲು ಸಮಸ್ಯೆಯ ಮೂಲವನ್ನು ಹುಡುಕಿ ಹೊಸ ಪರಿಹಾರವನ್ನು ಕಂಡುಕೊಳ್ಳುವ ವಿಧಾನ. ಎಲಾನ್ ಮಸ್ಕ್ ಅವರು ರಾಕೆಟ್ ವಿನ್ಯಾಸ ಮಾಡುವಾಗ ಇದೇ ತತ್ವವನ್ನು ಬಳಸಿದರು. ರಾಕೆಟ್ ಏಕೆ ಇಷ್ಟು ದುಬಾರಿ ಎಂದು ಅವರು ಪ್ರಶ್ನಿಸಿದರು ಮತ್ತು ಕೇವಲ ಹಳೆಯ ಮಾದರಿಗಳನ್ನು ಅನುಸರಿಸುವ ಬದಲು ಅದರ ಮೂಲ ವಸ್ತುಗಳ ಬೆಲೆಯನ್ನು ಲೆಕ್ಕ ಹಾಕಿದರು. ಆ ವಸ್ತುಗಳ ಬೆಲೆಗೂ ಮತ್ತು ರಾಕೆಟ್ ಬೆಲೆಗೂ ಬಹಳ ಅಂತರವಿತ್ತು. ಇದರಿಂದ ಮರುಬಳಕೆ ಮಾಡಬಹುದಾದ ರಾಕೆಟ್ ನಿರ್ಮಾಣ ಸಾಧ್ಯವಾಯಿತು ಮತ್ತು ಬಾಹ್ಯಾಕಾಶ ಯಾನದ ವೆಚ್ಚ ಗಣನೀಯವಾಗಿ ಕಡಿಮೆಯಾಯಿತು. ಅಮೆಜಾನ್ ಕೂಡ ಕೇವಲ ಅಂಗಡಿಗಳ ಮೂಲಕ ವ್ಯಾಪಾರ ಮಾಡುವ ಹಳೆಯ ಪದ್ಧತಿಯನ್ನು ಬಿಟ್ಟು ಗ್ರಾಹಕರಿಗೆ ಮೂಲಭೂತವಾಗಿ ಏನು ಬೇಕು ಎಂದು ಯೋಚಿಸಿ ಆನ್ಲೈನ್ ವ್ಯಾಪಾರವನ್ನು ಶುರು ಮಾಡಿತು. ನಮ್ಮ ವೃತ್ತಿ ಜೀವನದಲ್ಲೂ ನಾವು ಇದೇ ರೀತಿ ಮೂಲಭೂತ ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು. ನಮ್ಮ ನಿಜವಾದ ಆಸಕ್ತಿ ಏನು ಮತ್ತು ನಮ್ಮ ಶಕ್ತಿ ಏನು ಎಂಬುದನ್ನು ಅರಿತುಕೊಂಡು ಸಮಾಜದ ನಿರೀಕ್ಷೆಗಳಿಗೆ ಕಟ್ಟುಬೀಳದೆ ಹೊಸ ಹಾದಿಗಳನ್ನು ಸೃಷ್ಟಿಸಿಕೊಳ್ಳಬೇಕು. ನಮ್ಮ ಆರೋಗ್ಯದ ಬಗ್ಗೆಯೂ ನಾವು ಜನಪ್ರಿಯ ತಂತ್ರಗಳನ್ನು ಅನುಸರಿಸುವ ಬದಲು ನಮ್ಮ ದೇಹಕ್ಕೆ ನಿಜವಾಗಿ ಏನು ಬೇಕು ಎಂದು ಅರಿತುಕೊಳ್ಳಬೇಕು. ಒತ್ತಡದ ಪರಿಸ್ಥಿತಿಯಲ್ಲಿ ನಾವು ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂಬುದು ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ನೋಡಿ, ನಾವು ಶಾಂತವಾಗಿದ್ದಾಗ ತೆಗೆದುಕೊಳ್ಳುವ ನಿರ್ಧಾರಗಳಿಗೂ ಮತ್ತು ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಗೂ ಬಹಳ ವ್ಯತ್ಯಾಸವಿರುತ್ತದೆ. ಒತ್ತಡ ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಮತ್ತು ಅಡ್ರಿನಾಲಿನ್ ಬಿಡುಗಡೆಯಾಗಿ ನಮ್ಮ ಆಲೋಚನಾ ಸಾಮರ್ಥ್ಯವನ್ನು ಕುಗ್ಗಿಸುತ್ತವೆ. ಕೇವಲ ಬದುಕುಳಿಯುವ ಸಹಜ ಪ್ರವೃತ್ತಿ ಮಾತ್ರ ಜಾಗೃತವಾಗುತ್ತದೆ, ಆದರೆ ಆಧುನಿಕ ಪ್ರಪಂಚದ ಸಂಕೀರ್ಣ ಸಮಸ್ಯೆಗಳಿಗೆ ಇದು ಸಹಾಯ ಮಾಡುವುದಿಲ್ಲ. ಇದನ್ನು ಎದುರಿಸಲು ನಾವು ಕೃತಕ ಒತ್ತಡದ ಸನ್ನಿವೇಶಗಳನ್ನು ಸೃಷ್ಟಿಸಿಕೊಂಡು ಅಭ್ಯಾಸ ಮಾಡಬೇಕು. ನಾವು ಪ್ರಮುಖ ವಿಚಾರಗಳನ್ನು ಪ್ರಸ್ತುತಪಡಿಸುವ ಮುನ್ನ ದೈಹಿಕ ವ್ಯಾಯಾಮ ಮಾಡುತ್ತಾ ಅಥವಾ ಸಮಯದ ಮಿತಿಯನ್ನು ಹಾಕಿಕೊಂಡು ಅಭ್ಯಾಸ ಮಾಡಿದರೆ ನಮ್ಮ ಮೆದುಳಿಗೆ ಒತ್ತಡವನ್ನು ನಿಭಾಯಿಸುವ ಶಕ್ತಿ ಬರುತ್ತದೆ. ಮಿಲಿಟರಿ ತಂತ್ರಗಾರಿಕೆಯಲ್ಲಿ ಬಳಸುವ ವ್ಯವಸ್ಥಿತ ನಿಯಮ ಎಂದರೆ ಗಮನಿಸು, ಅರ್ಥಮಾಡಿಕೊ, ನಿರ್ಧರಿಸು ಮತ್ತು ಕಾರ್ಯಪ್ರವೃತ್ತನಾಗು ಎಂಬ ಹಂತಗಳನ್ನು ನಾವು ಪಾಲಿಸಬಹುದು. ಹಾಗೆಯೇ 10-10-10 ನಿಯಮವನ್ನು ನೆನಪಿಟ್ಟುಕೊಳ್ಳಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ 10 ನಿಮಿಷಗಳ ನಂತರ, 10 ತಿಂಗಳ ನಂತರ ಮತ್ತು 10 ವರ್ಷಗಳ ನಂತರ ಈ ನಿರ್ಧಾರದ ಬಗ್ಗೆ ನನಗೆ ಹೇಗೆ ಅನಿಸಬಹುದು ಎಂದು ಪ್ರಶ್ನಿಸಿಕೊಳ್ಳಿ. ಇದರಿಂದ ದೀರ್ಘಕಾಲದ ಪರಿಣಾಮಗಳನ್ನು ಅಂದಾಜಿಸಲು ಸಾಧ್ಯವಾಗುತ್ತದೆ. ನಾವು ಪರಿಪೂರ್ಣತೆಯ ಹಿಂದೆ ಬಿದ್ದು ಸಮಯ ವ್ಯರ್ಥ ಮಾಡುವ ಬದಲು ಲಭ್ಯವಿರುವ ಉತ್ತಮ ಆಯ್ಕೆಯನ್ನು ಆರಿಸಿಕೊಂಡು ಮುನ್ನಡೆಯುವುದು ಜಾಣತನ. ಎಲ್ಲ ನಿರ್ಧಾರಗಳನ್ನು ತಕ್ಷಣವೇ ತೆಗೆದುಕೊಳ್ಳಬೇಕಿಲ್ಲ. ಕೆಲವೊಮ್ಮೆ ಕಾಯುವುದು ಕೂಡ ಒಂದು ಅತ್ಯುತ್ತಮ ನಿರ್ಧಾರವಾಗಬಹುದು. ಇನ್ನು ಭವಿಷ್ಯವನ್ನು ಊಹಿಸಲು ಮಾದರಿಗಳನ್ನು ಗುರುತಿಸುವ ಕಲೆ ಬಹಳ ಮುಖ್ಯ. ಮೇಲ್ನೋಟಕ್ಕೆ ಕಾಣುವ ಗೊಂದಲಗಳ ನಡುವೆ ಅರ್ಥಪೂರ್ಣವಾದ ಸಂಬಂಧಗಳನ್ನು ಹುಡುಕುವ ಶಕ್ತಿ ನಮಗಿರಬೇಕು. ಆರ್ಥಿಕತೆ, ಗ್ರಾಹಕರ ನಡವಳಿಕೆ ಅಥವಾ ತಂತ್ರಜ್ಞಾನದ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮುಂಬರುವ ದೊಡ್ಡ ಬದಲಾವಣೆಗಳ ಮುನ್ಸೂಚನೆ ನಮಗೆ ಸಿಗುತ್ತದೆ. ಕೇವಲ ಮೇಲ್ನೋಟಕ್ಕೆ ಕಾಣುವ ಘಟನೆಗಳನ್ನು ಗಮನಿಸದೆ ಅದರ ಹಿಂದಿನ ವ್ಯವಸ್ಥೆಯನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಇತಿಹಾಸ ನಿಖರವಾಗಿ ಮರುಕಳಿಸದಿದ್ದರೂ ಅದು ತನ್ನದೇ ಆದ ಲಯದಲ್ಲಿ ಹಿಂದಿರುಗುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಹಳೆಯ ಕಂಪನಿಗಳು ತಂತ್ರಜ್ಞಾನದ ಬದಲಾವಣೆಗಳನ್ನು ಹೇಗೆ ಎದುರಿಸಿದವು ಎಂಬುದನ್ನು ಅಧ್ಯಯನ ಮಾಡಿದರೆ ನಮಗೆ ಭವಿಷ್ಯದ ದಾರಿ ಸ್ಪಷ್ಟವಾಗುತ್ತದೆ. ಮುನ್ಸೂಚಕ ಸೂಚಕಗಳನ್ನು ನಾವು ಸರಿಯಾಗಿ ಗ್ರಹಿಸಿದರೆ ಇತರರಿಗಿಂತ ಮುಂಚೆಯೇ ನಾವು ತಯಾರಾಗಬಹುದು.
ವೈರಸ್ ಹೇಗೆ ಹರಡುತ್ತದೆ ಎಂಬ ವಿಜ್ಞಾನವನ್ನು ನಾವು ಅರ್ಥಮಾಡಿಕೊಂಡರೆ ಮಾರುಕಟ್ಟೆಯಲ್ಲಿ ಹೊಸ ವಿಚಾರಗಳು ಹೇಗೆ ಹರಡುತ್ತವೆ ಎಂಬುದನ್ನು ಸಹ ಅಂದಾಜಿಸಬಹುದು. ಪ್ರತಿಯೊಂದು ವ್ಯವಸ್ಥೆಯೂ ತನ್ನದೇ ಆದ ಚಕ್ರಗಳನ್ನು ಹೊಂದಿರುತ್ತದೆ. ಆರ್ಥಿಕತೆ, ರಾಜಕೀಯ ಮತ್ತು ನಮ್ಮ ವೈಯಕ್ತಿಕ ಶಕ್ತಿಯ ಮಟ್ಟ ಕೂಡ ಒಂದು ಲಯದಲ್ಲಿ ಸಾಗುತ್ತದೆ. ಹಳೆಯ ಮಾದರಿಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿದಾಗ ನಾವು ಎಚ್ಚೆತ್ತುಕೊಳ್ಳಬೇಕು, ಏಕೆಂದರೆ ಅದು ಹೊಸ ವ್ಯವಸ್ಥೆಯ ಹುಟ್ಟಿನ ಮುನ್ಸೂಚನೆಯಾಗಿರುತ್ತದೆ. ದೊಡ್ಡ ಸಮಸ್ಯೆಗಳನ್ನು ಕಂಡಾಗ ನಾವು ಗಾಬರಿಯಾಗುತ್ತೇವೆ, ಆದರೆ ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿದರೆ ಪರಿಹಾರ ಸುಲಭವಾಗುತ್ತದೆ. ಸಮಸ್ಯೆಗಳ ನಡುವೆ ಇರುವ ಸಂಬಂಧಗಳನ್ನು ನಾವು ಬಿಡಿಸಿ ನೋಡಿದಾಗ ಗೊಂದಲಗಳು ನಿವಾರಣೆಯಾಗುತ್ತವೆ. ಸಮಯ, ಸಂಪನ್ಮೂಲ ಮತ್ತು ಮಾನಸಿಕ ಅಡೆತಡೆಗಳನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸಿ. ಯಾವ ಕೆಲಸ ಮೊದಲು ಆಗಬೇಕು ಮತ್ತು ಯಾವುದನ್ನು ನಂತರ ಮಾಡಬಹುದು ಎಂಬುದನ್ನು ವಿಂಗಡಿಸಿಕೊಳ್ಳಿ. ಕೆಲವೊಮ್ಮೆ ತಾತ್ಕಾಲಿಕ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಸವಾಲುಗಳು ಒಂದೇ ರೀತಿ ಕಾಣುತ್ತವೆ. ಅವೆರಡನ್ನೂ ಬೇರೆ ಬೇರೆಯಾಗಿ ನೋಡುವ ಕಲೆ ನಮಗೆ ಒಲಿಯಬೇಕು. ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿರುವ ಪ್ರಮುಖ ಅಡೆತಡೆ ಯಾವುದು ಎಂಬುದನ್ನು ಗುರುತಿಸಿ ಅದನ್ನು ಮೊದಲು ನಿವಾರಿಸಬೇಕು. ಕೇವಲ ಮೇಲ್ನೋಟದ ರೋಗಲಕ್ಷಣಗಳಿಗೆ ಮದ್ದು ನೀಡುವ ಬದಲು ಸಮಸ್ಯೆಯ ಮೂಲ ಕಾರಣವನ್ನು ಹುಡುಕಬೇಕು. 5 ಬಾರಿ ಏಕೆ ಎಂದು ಪ್ರಶ್ನಿಸುವ ಮೂಲಕ ನಾವು ಯಾವುದೇ ಸಮಸ್ಯೆಯ ನೈಜ ಕಾರಣವನ್ನು ತಲುಪಬಹುದು. ಇದರಲ್ಲಿ ನಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ತಂತ್ರಗಾರಿಕೆ ಎಂದರೆ ಕೇವಲ ತರ್ಕವಲ್ಲ, ಭಾವನೆಗಳು ಕೂಡ ನಮಗೆ ಅತಿ ಮುಖ್ಯವಾದ ಮಾಹಿತಿಯನ್ನು ನೀಡುತ್ತವೆ. ಭಯ, ಉತ್ಸಾಹ ಅಥವಾ ಹತಾಶೆ ಇವೆಲ್ಲವೂ ನಮ್ಮ ಒಳಗಿನ ಮೌಲ್ಯಗಳ ಬಗ್ಗೆ ನಮಗೆ ನೀಡುವ ಸಂದೇಶಗಳು. ಕಷ್ಟಗಳು ಬಂದಾಗ ಅದನ್ನು ಒಂದು ಬಿಡಿಸಲಾಗದ ಕಗ್ಗಂಟು ಎಂದು ನೋಡುವ ಬದಲು ಹೊಸದನ್ನು ಕಲಿಯುವ ಅವಕಾಶ ಎಂದು ಭಾವಿಸಬೇಕು. ನಮಗೆ ಕೋಪ ಅಥವಾ ಹತಾಶೆ ಬಂದಾಗ ದೀರ್ಘವಾಗಿ ಉಸಿರಾಡುವ ಮೂಲಕ ನಾವು ನಮ್ಮ ಮೆದುಳಿಗೆ ಶಾಂತಿ ನೀಡಬಹುದು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನಮ್ಮ ಜೊತೆಗಿರುವವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವರ ಆಶಯಗಳಿಗೆ ಸ್ಪಂದಿಸುವುದು ನಿಜವಾದ ನಾಯಕತ್ವದ ಲಕ್ಷಣ. ಜನರನ್ನು ಕೇವಲ ಅಂಕಿ ಅಂಶಗಳಿಂದ ಒಪ್ಪಿಸಲು ಸಾಧ್ಯವಿಲ್ಲ. ಅವರ ಭಾವನೆಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ಅವರು ನಮ್ಮೊಂದಿಗೆ ಕೈಜೋಡಿಸುತ್ತಾರೆ. ತಾರ್ಕಿಕವಾದಗಳಿಗಿಂತ ನಂಬಿಕೆ ಮತ್ತು ವಿಶ್ವಾಸ ಬಹಳ ಮುಖ್ಯವಾಗುತ್ತದೆ. ವೇಗವಾಗಿ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ನಾವು ನಮ್ಮ ಆಲೋಚನೆಗಳನ್ನು ನಿರಂತರವಾಗಿ ನವೀಕರಿಸಿಕೊಳ್ಳುತ್ತಿರಬೇಕು. ಹಳೆಯ ನಂಬಿಕೆಗಳಿಗೆ ಅಂಟಿಕೊಳ್ಳುವುದು ಬಹಳ ಅಪಾಯಕಾರಿ. ನಮ್ಮ ನಂಬಿಕೆಗಳನ್ನು ನಾವೇ ಆಗಾಗ ವಿಮರ್ಶೆಗೆ ಒಳಪಡಿಸಬೇಕು. ನಮಗೆ ಒಪ್ಪಿಗೆಯಾಗದ ವಿಚಾರಗಳನ್ನು ಹೇಳುವ ಬುದ್ಧಿವಂತರ ಜೊತೆ ಚರ್ಚೆ ಮಾಡಬೇಕು ಮತ್ತು ಅವರ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಒಂದೇ ರೀತಿಯ ಆಲೋಚನಾ ಲಹರಿಗೆ ಅಂಟಿಕೊಳ್ಳದೆ ವಿಭಿನ್ನ ದೃಷ್ಟಿಕೋನಗಳನ್ನು ಮೈಗೂಡಿಸಿಕೊಳ್ಳಬೇಕು. ಬೇರೆ ಬೇರೆ ಕ್ಷೇತ್ರಗಳ ತಜ್ಞರು ಒಂದು ಸಮಸ್ಯೆಯನ್ನು ಹೇಗೆ ನೋಡುತ್ತಾರೆ ಎಂದು ಊಹಿಸಿಕೊಳ್ಳಿ. ಒಬ್ಬ ಅರ್ಥಶಾಸ್ತ್ರಜ್ಞ ಅಥವಾ ಜೀವವಿಜ್ಞಾನಿ ಇದೇ ಸಮಸ್ಯೆಗೆ ಹೇಗೆ ಪರಿಹಾರ ನೀಡಬಹುದು ಎಂದು ಯೋಚನೆ ಮಾಡಿ. ಒಂದೇ ಭವಿಷ್ಯವನ್ನು ನಂಬುವ ಬದಲು ಅನೇಕ ಸಾಧ್ಯತೆಗಳಿಗೆ ನಾವು ತಯಾರಾಗಿರಬೇಕು. ನಮ್ಮ ತಪ್ಪುಗಳನ್ನು ಬೇಗನೆ ಗುರುತಿಸಿ ತಿದ್ದಿಕೊಳ್ಳುವ ವ್ಯವಸ್ಥೆಯನ್ನು ನಾವು ನಿರ್ಮಿಸಿಕೊಳ್ಳಬೇಕು. ಬೇರೆಯವರ ಮೇಲೆ ಪ್ರಭಾವ ಬೀರುವುದು ಎಂದರೆ ಅವರನ್ನು ಬಲವಂತಪಡಿಸುವುದಲ್ಲ, ಬದಲಾಗಿ ಅವರ ಮನಸ್ಥಿತಿಗೆ ತಕ್ಕಂತೆ ವಿಷಯವನ್ನು ಅರ್ಥೈಸುವ ಕಲೆ. ಜನರು ಸಾಮಾನ್ಯವಾಗಿ ಉಪಕಾರ ಸ್ಮರಣೆಯನ್ನು ಹೊಂದಿರುತ್ತಾರೆ ಮತ್ತು ನಾವು ಅವರಿಗೆ ಸಹಾಯ ಮಾಡಿದಾಗ ಅವರು ನಮಗೆ ಮರಳಿ ಸಹಾಯ ಮಾಡಲು ಸಿದ್ಧರಿರುತ್ತಾರೆ. ಆದರೆ ಇದು ಕೇವಲ ವ್ಯಾಪಾರವಾಗಬಾರದು, ಬದಲಾಗಿ ನಿಜವಾದ ಕಾಳಜಿಯಿಂದ ಕೂಡಿರಬೇಕು. ಸಮಾಜದಲ್ಲಿ ಇತರರು ಏನು ಮಾಡುತ್ತಾರೋ ಅದನ್ನೇ ಅನುಸರಿಸುವ ಪ್ರವೃತ್ತಿ ಎಲ್ಲರಲ್ಲೂ ಇರುತ್ತದೆ. ಜನರು ತಾವು ಮೊದಲು ಒಪ್ಪಿಕೊಂಡ ವಿಚಾರಗಳಿಗೆ ಬದ್ಧರಾಗಿರಲು ಬಯಸುತ್ತಾರೆ. ಸಣ್ಣ ಒಪ್ಪಂದಗಳು ಮುಂದೆ ದೊಡ್ಡ ಒಪ್ಪಂದಗಳಿಗೆ ದಾರಿ ಮಾಡಿಕೊಡುತ್ತವೆ. ಮಾಹಿತಿಯನ್ನು ನಾವು ಹೇಗೆ ಪ್ರಸ್ತುತಪಡಿಸುತ್ತೇವೆ ಎಂಬುದು ಬಹಳ ಮುಖ್ಯವಾಗುತ್ತದೆ. ಲಾಭಕ್ಕಿಂತ ನಷ್ಟದ ಭಯ ಜನರನ್ನು ಹೆಚ್ಚು ಪ್ರೇರೇಪಿಸುತ್ತದೆ. ಹೊಸದನ್ನು ಪಡೆಯುವುದಕ್ಕಿಂತ ಇರುವ ವಸ್ತುವನ್ನು ಕಳೆದುಕೊಳ್ಳುವ ಭಯ ಅವರಲ್ಲಿ ಬೇಗನೆ ಕೆಲಸ ಮಾಡುತ್ತದೆ. ಯಾವುದೇ ಚರ್ಚೆಯಲ್ಲಿ ಮೊದಲ ಪ್ರಸ್ತಾಪ ಬಹಳ ಪ್ರಭಾವ ಬೀರುತ್ತದೆ. ನಿಜವಾದ ಜ್ಞಾನ ಮತ್ತು ಪ್ರಾಮಾಣಿಕತೆ ನಮ್ಮ ಮಾತಿನ ತೂಕವನ್ನು ಹೆಚ್ಚಿಸುತ್ತವೆ. ಇನ್ನು ವ್ಯವಸ್ಥಿತ ಆಲೋಚನೆಯಲ್ಲಿ ಮೂಲಭೂತ ನಿಯಮಗಳನ್ನು ಬದಲಾಯಿಸುವುದು ಬಹಳ ಮುಖ್ಯ. ಕೇವಲ ಅಂಕಿ ಅಂಶಗಳನ್ನು ಬದಲಾಯಿಸುವ ಬದಲು ಇಡೀ ವ್ಯವಸ್ಥೆಯ ವಿನ್ಯಾಸವನ್ನು ಬದಲಾಯಿಸಿದರೆ ದೀರ್ಘಕಾಲದ ಪರಿಹಾರ ಸಿಗುತ್ತದೆ. ವ್ಯವಸ್ಥೆಯ ನಿಯಮಗಳನ್ನು ಬದಲಾಯಿಸುವುದು ಮತ್ತು ಆ ನಿಯಮಗಳನ್ನು ಮಾಡುವ ಅಧಿಕಾರವನ್ನು ಬದಲಾಯಿಸುವುದು ಅತಿ ದೊಡ್ಡ ಪ್ರಭಾವವನ್ನು ಬೀರುತ್ತದೆ. ನಮಗೆ ಅರಿವಿಲ್ಲದ ನಮ್ಮ ಆಳವಾದ ನಂಬಿಕೆಗಳನ್ನು ಬದಲಾಯಿಸಿದಾಗ ಇಡೀ ಜೀವನವೇ ಹೊಸ ರೂಪ ಪಡೆಯುತ್ತದೆ. ಸಂವಹನ ಕಲೆ ಕೂಡ ಇದರಲ್ಲಿ ಸೇರಿದೆ. ನಾವು ಯಾರೊಂದಿಗೆ ಮಾತನಾಡುತ್ತಿದ್ದೇವೆ, ಅವರ ಆಸಕ್ತಿಗಳೇನು ಎಂಬುದನ್ನು ಮೊದಲು ಅರಿತುಕೊಳ್ಳಬೇಕು. ಸಂಕೀರ್ಣವಾದ ವಿಚಾರಗಳನ್ನು ತಿಳಿಸುವಾಗ ಮೊದಲು ಮುಖ್ಯ ಸಾರಾಂಶವನ್ನು ಹೇಳಿ ನಂತರ ವಿವರಣೆ ನೀಡುವುದು ಉತ್ತಮ. ಕೇವಲ ಅಂಕಿಅಂಶಗಳನ್ನು ನೀಡುವ ಬದಲು ಕಥೆಯ ರೂಪದಲ್ಲಿ ವಿಷಯವನ್ನು ತಿಳಿಸಿದರೆ ಅದು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಯಾವುದೇ ಮಾತುಕತೆಯಲ್ಲಿ ನಮ್ಮ ನಿಲುವುಗಳಿಗಿಂತ ನಮ್ಮ ಮೂಲ ಆಸಕ್ತಿಗಳ ಬಗ್ಗೆ ಗಮನಹರಿಸಬೇಕು. ಬೇರೆಯವರ ಮಾತುಗಳನ್ನು ತಾಳ್ಮೆಯಿಂದ ಕೇಳುವುದು ಮತ್ತು ಅವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಸಂವಹನದ ಅತಿದೊಡ್ಡ ಕಲೆ. ಕಷ್ಟಕರವಾದ ಸಂಭಾಷಣೆಗಳನ್ನು ಮಾಡುವಾಗ ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ.
ಅಂತಿಮವಾಗಿ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ದೃಷ್ಟಿಕೋನ ಇರಬೇಕು, ಆದರೆ ಅದನ್ನು ತಲುಪುವ ದಾರಿಗಳಲ್ಲಿ ನಮ್ಯತೆ ಇರಬೇಕು. ನಮ್ಮ ಆಳವಾದ ಮೌಲ್ಯಗಳು ನಮಗೆ ದಾರಿದೀಪವಾಗಬೇಕು. ನಮ್ಮ ಸಮಯ ಮತ್ತು ಶಕ್ತಿಯನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಎಂಬುದನ್ನು ಅರಿತುಕೊಳ್ಳಲು 80-20 ನಿಯಮವನ್ನು ಪಾಲಿಸಬೇಕು. ಅಂದರೆ 20% ಶ್ರಮದಿಂದ 80% ಫಲಿತಾಂಶ ತರುವ ಕೆಲಸಗಳತ್ತ ಗಮನ ಹರಿಸಬೇಕು. ಇಷ್ಟೆಲ್ಲ ತಿಳಿದುಕೊಂಡರೂ ಅದನ್ನು ಆಚರಣೆಗೆ ತರದಿದ್ದರೆ ಅದು ಕೇವಲ ಬೌದ್ಧಿಕ ಮನರಂಜನೆಯಾಗಿ ಉಳಿಯುತ್ತದೆ. ದಿನಕ್ಕೊಂದು ಹೊಸ ನಿಯಮವನ್ನು ಅಳವಡಿಸಿಕೊಳ್ಳಿ. ನಿಮ್ಮ ತೀರ್ಮಾನಗಳನ್ನು ಬರೆದಿಡುವ ಅಭ್ಯಾಸ ಮಾಡಿಕೊಳ್ಳಿ. ಪೂರ್ಣತೆಯ ಬೆನ್ನತ್ತಿ ಕೂರುವ ಬದಲು ಏರುವರಲ್ಲೇ ಅತ್ಯುತ್ತಮ ನಿರ್ಧಾರವನ್ನು ತೆಗೆದುಕೊಂಡು ಮುನ್ನಡೆಯಿರಿ. ಇತರರಿಗೆ ಈ ವಿಚಾರಗಳನ್ನು ಕಲಿಸುವ ಮೂಲಕ ನಿಮ್ಮ ಜ್ಞಾನವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಿ. ಈ ಜಗತ್ತು ಕ್ಷಣಕ್ಷಣಕ್ಕೂ ಬದಲಾಗುತ್ತಿದೆ. ಹೀಗಾಗಿ ನಮ್ಮ ಆಲೋಚನಾ ಶಕ್ತಿಯನ್ನು ಹರಿತಗೊಳಿಸಿಕೊಳ್ಳುವುದು ಇಂದಿನ ತುರ್ತು ಅಗತ್ಯ. ಮೇಲ್ನೋಟಕ್ಕೆ ಕಾಣುವ ಘಟನೆಗಳಾಚೆಗೆ ನೋಡುವ ದೃಷ್ಟಿಯನ್ನು ಬೆಳೆಸಿಕೊಳ್ಳಿ ಮತ್ತು ನಿಮ್ಮ ನಿರ್ಧಾರಗಳ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಳ್ಳಿ. ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಮೆದುಳಿನಲ್ಲಿರುವ ಈ ಅದ್ಭುತ ಶಕ್ತಿಯನ್ನು ನೀವು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದು ನಿಮ್ಮ ಕೈಯಲ್ಲೇ ಇದೆ. ಯೋಚನೆ ಮಾಡಿ.